ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಮಸಾಲ ರುಬ್ಬಿ ಹಾಕಿ ತರಕಾರಿ ಬಾತ್ ಮಾಡೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಮೊದಲಿಗೆ ತರಕಾರಿನ ಸಿಪ್ಪೆ ಎಲ್ಲ ಒರೆದು ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಇದಕ್ಕೆ ಒಂದು ಗೆಡ್ಡೆಕೋಸು, ಹಾಗೆ ಒಂದು ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು, ಹಸಿ ಬಟಾಣಿ ಅಂದರೆ ರಾತ್ರಿನೇ ನೆನೆಸಿರೋ ಬಟಾಣಿ, ಅದು ರಾತ್ರಿ ನೆನೆ ಹಾಕಿದ್ದೆ. ಈಗ ಬೆಳಿಗ್ಗೆಗೆ ಅದು ಫುಲ್ಲು ಎಲ್ಲ ನೆಂದಿದೆ. ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಅದನ್ನು ನೀರಲ್ಲಿ ಹಾಕಿ ತೊಳ್ಕೊಂಡು ಎಲ್ಲವನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ತಿದ್ದೀನಿ. ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಮಸಾಲೆಗೆ ಬೇಕಿರೋ ಎಲ್ಲ ಐಟಮ್ಗಳನ್ನ ಹಾಕ್ಕೊಳ್ತಿದ್ದೀನಿ. ನಾನು ಮಸಾಲೆ ರುಬ್ಬಲಿಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ಪೀಸ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿಯಲ್ಲಿ ಸ್ವಲ್ಪ ತೆಗೆದಿಡ್ತಿದ್ದೀನಿ, ಯಾಕಂದರೆ ಅದು ಒಗ್ಗರಣೆಗೆ ಯೂಸ್ ಮಾಡೋಕ್ಕೆ ಅಂತೇಳಿ. ಮುಕ್ಕಾಲು ಭಾಗದಷ್ಟು ರುಬ್ಬಕ್ಕೆ ಹಾಕ್ತಿದ್ದೀನಿ. ಆದರೆ ಟೊಮೊಟೊದಲ್ಲಿ ಅರ್ಧ ರುಬ್ಬಕ್ಕೆ ಹಾಕಿ ಅರ್ಧನ ಒಗ್ಗರಣೆಗೆ ಅಂತ ತೆಗೆದಿಡ್ತಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಈ ಪುದೀನ ನೀವು ನೋಡ್ತಾ ಇರೋದು ನಾನು ಪಾಟಲ್ಲಿ ಹಾಕಿದ್ದೀನಿ. ಹಾಗಾಗಿ ನನಗೆ ಪುದೀನ ಯಾವಾಗ ಬೇಕು ಅಂದರೆ ಅವಾಗೆಲ್ಲ ಫ್ರೆಶ್ ಆಗಿ ನನಗೆ ಸಿಗುತ್ತೆ. ಪಾಟಲ್ಲೇ ನಾನು ಬೆಳೆಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಪೀಸಷ್ಟು ಚಕ್ಕೆನ ಮುರಿದು ಹಾಕ್ಕೊಳ್ತಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು 4 ಲವಂಗ ತೊಗೊಂಡಿದ್ದೀನಿ. 4 ಲವಂಗಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇವಾಗ ಇದಕ್ಕೆ ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಮಾಡ್ತಿರೋದು ಮಸಾಲೆ ಹಾಕಿ ತರಕಾರಿ ಬಾತ್ ಮಾಡ್ತಾ ಇರೋದ್ರಿಂದ ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. 1/4 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ರುಬ್ಕೊಳ್ಬೇಕು. ಈಗ ಮಸಾಲೆನ ರುಬ್ಕೊಳ್ಳೋಣ. ಹೀಗಿದೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಆಗಿದೆ. ಈಗ ಮಸಾಲೆ ರೆಡಿಯಾಗಿದೆ. ಈಗ ನಾವು ಅದಕ್ಕೆ ನಾವು ತರಕಾರಿ ಬಾತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಕುಕ್ಕರಿಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಇದಕ್ಕೆ ನಾನು ತುಪ್ಪ ಕೂಡ ಯೂಸ್ ಮಾಡ್ತೀನಿ. ಯಾಕಂದರೆ ಚೆನ್ನಾಗಿರುತ್ತೆ, ತುಪ್ಪ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಅಂಥೇಳಿ 2 ಟೇಬಲ್ ಸ್ಪೂನಷ್ಟು ಆಯಿಲು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ಅಂದರೆ ಬಿಸಿ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಎಣ್ಣೆ ಅದು ಕಾಯಬೇಕು. ಹಾಗಾಗಿ ಕಾದ ನಂತರ ಅದಕ್ಕೆ ನಾನು ಪಲಾವ್ ಎಲೆನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಉದ್ದ ಹಾಕಲ್ಲ, ಒಂದೇ ಅದನ್ನು ಒಂದು 4-5 ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಾಕಿದ ನಂತರ ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮೂರನ್ನು ಈಗ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದಕ್ಕೆ ಆಗಲೇ ನಾನು ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಬೇಕಿರುವಂಥ 1/4 ಭಾಗದಷ್ಟು ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ. ಎಣ್ಣೆಯಲ್ಲಿ ಇದು ಸ್ವಲ್ಪ ಬೆಂದ ನಂತರ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಎಣ್ಣೆಯಲ್ಲಿ 2-3 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡಾದ್ಮೇಲೆ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರುವಂಥ ತರಕಾರಿಯನ್ನು ಹಾಕೋಬೇಕು. ತರಕಾರಿ ಹಾಕೊಂಡ ನಂತರ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಟೈಮು, 2-3 ನಿಮಿಷ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಎಣ್ಣೆಲೇ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಹಾಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಗರಂ ಮಸಾಲನ ಆ್ಯಡ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾನು ಮೊಸರು ಹಾಕ್ತಿದ್ದೀನಿ. ಮೊಸರು ಬೇಡ ಅಂತೇಳಿದರೆ ಸ್ಕಿಪ್ ಮಾಡ್ಬೋದು. ಯಾವಾಗಲೂ ಮೊಸರು ಮನೇಲಿ ಇರೋದ್ರಿಂದ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಬಾತು ಮಾಡಿದಾಗ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಾತ್ ಆಗಲಿ, ಬಿರಿಯಾನಿ ಈ ಥರ ಏನೇ ಮಾಡಿದ್ರೂ ಮೊಸರು ಹಾಕಿದ್ರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅದನ್ನು ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ.
ಮಿಕ್ಸ್ ಮಾಡಿದ ನಂತರ ನಾನು ಅಂದರೆ ಈ ತರಕಾರಿ ಹಾಕಬೇಕಾದ್ರೇ ಹಸಿ ಬಟಾಣಿನ ಹಾಕಬೇಕಿತ್ತು. ಆವಾಗ ನನಗೆ ಮರ್ತೋಗ್ಬಿಟ್ಟಿತ್ತು, ಹಾಕಿರಲಿಲ್ಲ. ಹಾಗಾಗಿ ನಾನು ಈಗ ಆ್ಯಡ್ ಮಾಡ್ತಿದ್ದೀನಿ ಹಸಿ ಬಟಾಣಿನ. ನೀವು ತರಕಾರಿ ಹಾಕ್ತೀವಲ್ಲ ಆ ಟೈಮಲ್ಲೇ ಬಟಾಣಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ 1 ನಿಮಿಷ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಬೇಕು. ಈಗ ಅಕ್ಕಿನ ಆ್ಯಡ್ ಮಾಡ್ತಿದ್ದೀನಿ. ಅಕ್ಕಿನ ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಆ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಅಳತೆಯಲ್ಲಿ 2 ಲೋಟ ಅಕ್ಕಿ ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಅಕ್ಕಿನ 1-2 ಸಲ ಮತ್ತೆ ತೊಳೆದು, ಮತ್ತು ಇನ್ನೂ ಒಂದು ಸಲ 3ನೇ ಸಲ ನಾವು ತೊಳೆದು ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಅಕ್ಕಿ ಎಲ್ಲ ಹಾಕಿ ನಂತರ ಅದನ್ನ ನಾವು ಮಿಕ್ಸ್ ಮಾಡಬೇಕು. ಮಸಾಲೆ ಮತ್ತು ನಾವೇನು ಹಾಕ್ಕೊಂಡಿದ್ದೀವಲ್ಲ ವೆಜಿಟೇಬಲ್ಸು, ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಅದನ್ನು ಕೂಡ ನಾವು ಹಾಗೆ 1 ಮಿನಿಟ್ ಆಗುವಷ್ಟು ಟೈಮಲ್ಲಿ ನಾವು ಅದೇ ರೀತಿ ಮಿಕ್ಸ್ ಮಾಡಬೇಕು. ಆಗ ಮತ್ತು ಖಾರ ತುಂಬ ಚೆನ್ನಾಗಿ ಎಲ್ಲ ಹೊಂದುತ್ತೆ, ಮ್ಯಾಗ್ನೆಟೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಾವು ಅಕ್ಕಿನ ಹಾಕಾದ್ಮೇಲೂ ಕೂಡ 1 ನಿಮಿಷ ಆಗುವಷ್ಟು ಟೈಮ್ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ, ಆ 2 ಲೋಟ ಅಕ್ಕಿಗೆ 4 ಲೋಟ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ನಾನು ಮಿಕ್ಸಿಯಲ್ಲಿ ಮಸಾಲೆನ ರುಬ್ಕೊಂಡಿದ್ದೆ. ಹಾಗಾಗಿ ಆ ಮಸಾಲೆ ಎಲ್ಲ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ, ಹಾಗಾಗಿ ಅಳತೆ ನೀರನ್ನು ಫಸ್ಟ್ ತೊಗೊಂಡು ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೊಂಡಿರೋ ಮಸಾಲೆ ಎಲ್ಲನೂ ತಿರುಗಿಸಿ ನಾವು ಹಾಕಬೇಕಾಗುತ್ತೆ. ಆಗ ಆ ಮಸಾಲೆ ಕೂಡ ವೇಸ್ಟ್ ಆಗಲ್ಲ. ಈ ರೀತಿಯಾಗಿ ನಾವೇನು ನೀರು ತೊಗೊಂಡಿದ್ದೀವಲ್ಲ ಅಳತೆಯಲ್ಲಿ, ಆ ನೀರು ಸಂಪೂರ್ಣವಾಗಿ ನಾವು ಬಾತಿಗೆ ಹಾಕಬೇಕಾಗತ್ತೆ. ಇದಕ್ಕೀಗ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊನೆಯದಾಗಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಿದ್ದೀನಿ. ನೋಡಿಕೊಂಡು ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಮಾಡಿದಾಗ ರುಚಿಗೆ ತಕ್ಕಷ್ಟನ್ನು ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ನಂತರ ನಾನು ಎಲ್ಲ ಮಿಕ್ಸ್ ಮಾಡಿ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಿದ್ದೀನಿ ಲಾಸ್ಟಲ್ಲಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿ ನಂತರ ನಾನೇನು ಮಾಡ್ತಿದ್ದೀನಿ, ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ತೀನಿ ನಾನು ಪ್ರತಿ ಸಲನೂ. ಈಗ ಫೈನಲಿ ಮಸಾಲ ಹಾಕಿರುವಂಥ ತರಕಾರಿ ಬಾತು ರೆಡಿಯಾಗಿದೆ. ಅದನ್ನು ನಾವು ಮೊಸರು ಜೊತೆ ಅಥವಾ ಚಟ್ನಿ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.